ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಇಡ್ಲಿ ರವೆ ಕೂಡ ಒಂದು 2 ಕಪ್ಪಷ್ಟು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆನ ನೈಸಾಗಿ ರುಬ್ಕೊಂಡು ಅದಕ್ಕೆ ನೆನೆಸಿಟ್ಟಿರುವಂಥ ಇಡ್ಲಿ ರವೆನ ಹಿಂಡ್ಬಿಟ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಓವರ್ ನೈಟ್ ಫರ್ಮೆಂಟೇಷನ್ಗೆ ಇಟ್ಕೊತೀನಿ. ನೆಕ್ಸ್ಟ್ ಮಾರ್ನಿಂಗ್ ನಾನು ಒಂದು 3 ಸ್ಪೂನಷ್ಟು ಕಡಲೆಬೇಳೆ, 3 ಸ್ಪೂನಷ್ಟು ಹೆಸರುಬೇಳೆನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು 2 ಅವರ್ಸು. ನಾನಿಲ್ಲಿ ಮಸಾಲೆಗೆ ಒಂದು 3 ಹಸಿಮೆಣಸಿನ್ಕಾಯಿ, ಮೆಣಸಿನಕಾಳು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಗೆ ಸೇರಿಸ್ಕೋಬೋದು. ನಂತರ ನಲ್ಲಿ ನೆನೆಸಿಟ್ಕೊಂಡಿರುವಂಥ ಬೇಳೆ ಹಾಗೆ ಹಸಿ ಕೊಬ್ಬರಿ ಚೂರು ಜೊತೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಎಕ್ಸ್ಟ್ರಾ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಕೋಬೇಕು. ಅದಾದ ನಂತರ ಬಾಳೆ ಎಲೆ ನಾವೇನು ಊಟ ಮಾಡ್ತೀವಲ್ಲ ಅದರ ಅಪೋಸಿಟ್ ಸೈಡಲ್ಲಿ ಎಣ್ಣೆನ ಸವರ್ಬಿಟ್ಟು ಇಡ್ಲಿ ಬ್ಯಾಟರ್ ಅಥವಾ ಕಡುಬಿನ ಬ್ಯಾಟರ್ ಏನಿದೆ ಅದನ್ನು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಒಂದು 20 ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಪ್ರದಾಯಿಕವಾಗಿರುವಂಥ ತಿಂಡಿ ಮಸಾಲ ಕಡುಬು ರೆಡಿ ಆಗುತ್ತೆ. ಈ ಕಡುಬನ್ನ ನೀವು ತುಪ್ಪ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ 3 ರೆಸಿಪೀಸ್ಗೆ ಬಯೋದಲ್ಲಿ ನನ್ನ